ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜಧಾನಿಯಲ್ಲಿ ಡಬ್ಬಿಂಗ್ ಪ್ರೀಮಿಯರ್ ಲೀಗ್ಗೆ ಚಾಲನೆ. ಗ್ರೌಂಡ್ನಲ್ಲಿ ಡಬ್ಬಿಂಗ್ ಕಲಾವಿದರು, ಸೆಲೆಬ್ರಿಟಿಗಳ ಸಮಾಗಮ. ಮೈಕ್ ಬಿಟ್ಟು ಕೈಯಲ್ಲಿ ಬ್ಯಾಟ್ ಹಿಡಿದು ಗ್ರೌಂಡ್ನಲ್ಲಿ 6, 4 ಮೇಲೆ 4 ಹೊಡಿತಾ ಇರೋ ಇವರೆಲ್ಲ ಡಬ್ಬಿಂಗ್ ಆರ್ಟಿಸ್ಟ್ಗಳು. ಡಬ್ಬಿಂಗ್ ಕಲಾವಿದರು ಹಾಗೂ ಸೆಲೆಬ್ರಿಟಿಗಳ ಸಮಾಗಮದೊಂದಿಗೆ ಆಯೋಜಿಸಲಾಗಿರುವ ಡಬ್ಬಿಂಗ್ ಪ್ರೀಮಿಯರ್ ಲೀಗ್ ಬೆಂಗಳೂರಿನಲ್ಲಿ ಶುರುವಾಗಿದೆ. ಇಂದು ಕ್ರಿಕೆಟ್ ಟೂರ್ನಿಯ 3ನೇ ಆವೃತ್ತಿಗೆ ಅದ್ದೂರಿ ಚಾಲನೆ ಸಿಕ್ತು. ಈಗ ಒಂದು 3 ವರ್ಷದ ಹಿಂದೆ ನಾವು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾಗ ಒಂದು ಯೋಚನೆ ಬಂತು. ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇರ್ತೀವಿ, ಒಂದು ರಿಲ್ಯಾಕ್ಸೇಷನ್ ಬೇಕು, ಜನಕ್ಕೆ ಒಂದು ರಿಜ್ಯುನೇಷನ್ ಬೇಕು ಅಂತ. ಆ ಸಂದರ್ಭದಲ್ಲಿ ಉಟ್ಕೊಂಡಿದ್ದು DPL. ಈಗ 3 ವರ್ಷ ನಾವು ಕಂಪ್ಲೀಟ್ ಮಾಡಿ 3ನೇ ಸೀಸನ್ ನಡೀತಾ ಇದೆ. DPL 3 2024 ಸಕ್ಸಸ್ಫುಲಿ ನಡೆಯುತ್ತೆ. ಖುಷಿ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಕ್ರಿಕೆಟು ಆಟ ಅನ್ನೋದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ. ಎಲ್ಲರೂ ಬರೀ ಆಟ ನೆಪಕ್ಕೆ ಮಾತ್ರ ಎಲ್ಲರೂ ಒಂದಾಗಬೇಕು, ಒಟ್ಟಿಗೆ ಇರಬೇಕು, ಸಂತೋಷ ಪಡಬೇಕು ಅನ್ನೋದಷ್ಟೇ ಉದ್ದೇಶ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮೈದಾನದಲ್ಲಿ ಪಂದ್ಯಗಳು ನಡೀತಾ ಇದೆ. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಿನಿ ಹಾಗೂ ಕಿರುತೆರೆ ಕ್ಷೇತ್ರದ ಹೆಸರಾಂತ ಕಲಾವಿದರು ಹಾಗೂ ಸೆಲೆಬ್ರಿಟಿಗಳು ಪಾಲ್ಗೊಂಡಿದ್ರು. ಇನ್ನೂ ವಿಶೇಷವಾಗಿ ಈ ಲೀಗ್ಗೆ ಮೊದಲನೇ ಬಾರಿ ಆಟವಾಡ್ತಾ ಇರುವ ಹಿರಿಯ ಕಲಾವಿದ ಸುಂದರ್ ಕೃಷ್ಣ ಅರಸರ ಮಗ, ಫಿಲ್ಮ್ ಎಡಿಟರ್ ಕಮ್ ಆಕ್ಟರ್ ಆಗಿರುವ ನಾಗೇಂದ್ರ ಅರಸ್ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿ, ಕ್ರಿಕೆಟ್ ಕೇವಲ ನೆಪ ಮಾತ್ರ, ತೆರೆ ಹಿಂದೆ ಕೆಲಸ ಮಾಡೋ ಎಲ್ಲರನ್ನ ಒಂದೆಡೆ ಸೇರಿಸುವ ಈ ಪ್ರಯತ್ನ ಖುಷಿ ತಂದಿದೆ ಅಂದ್ರು. ಹಳೇ ನೆನಪಿತ್ತು. ಮುಂಚೆ ಗಲ್ಲಿ ಕ್ರಿಕೆಟು ಮನೆ ಹತ್ರ ಟೆನ್ನಿಸ್ ಬಾಲಲ್ಲಿ ಆಡ್ತಿದ್ದು. ಇಲ್ಲಿ ಈ ಥರ ಆಡೋದ್ರಲ್ಲಿ ಒಂಥರ ಮಜಾ. ಯಾಕಂದರೆ ಎಲ್ಲರೂ ಸಿಕ್ಕಿದ್ರು. ಎಲ್ಲ ಇಂಡಸ್ಟ್ರಿಯಲ್ಲಿರೋ ಸಿಂಗರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಡಬ್ಬಿಂಗ್ ಆರ್ಟಿಸ್ಟ್ ಆಗಲಿ, ಆಮೇಲೆ ಟೆಕ್ನಿಷಿಯನ್ಸ್ ಆಗಲಿ, ಒಂಥರ ಖುಷಿ, ಜೋಶ್ ಇದೆ ಫುಲ್ಲು. ಎಲ್ಲ ಈ ಟೆಕ್ನಿಷಿಯನು, ಡಬ್ಬಿಂಗ್ ಆರ್ಟಿಸ್ಟು, ಡಬ್ಬಿಂಗ್ ಇಂಜಿನಿಯರ್ಸು ಸೇರಿ, ಯಾಕೆಂದರೆ ಗೊತ್ತಾಗಬೇಕು ಇವ್ರನ್ನು ಪ್ರತಿಭಾವಂತರು. ಬರೀ ಸ್ಕ್ರೀನ್ ಹಿಂದೆ ಅಲ್ಲ, ಇಲ್ಲೂ ಗ್ರೌಂಡಲ್ಲೂ ಒಳ್ಳೆ ಪ್ರತಿಭೆ ಆಟಗಾರರು ಇದ್ದಾರೆ ಅನ್ನೋದಕ್ಕೆ ಒಂದು ಒಳ್ಳೆ ಇನ್ವಿಟೇಷನ್ ಇದು. ವಿಸ್ತಾರ ಚಾನಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿ ಇದನ್ನು ಕ್ಯಾಪ್ಚರ್ ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವಿಸ್ತಾರ. ಇನ್ನು ಕಳೆದ 2 ಆವೃತ್ತಿಯ ಯಶಸ್ಸಿನ ಹಿನ್ನೆಲೆಯಲ್ಲಿ ಕಲಾವಿದರೇ ಜೊತೆಯಾಗಿ ಸೇರಿ ಈ ಟೂರ್ನಿ ಆಯೋಜಿಸಿದ್ದಾರೆ. ಈ ಬಾರಿ DPL ನಲ್ಲಿ 9 ತಂಡಗಳಿದ್ದು ಎಲ್ಲರೂ ತಮ್ಮ ಕೆಲಸಗಳಿಗೆ ಕೊಂಚ ಬಿಡುವು ಕೊಟ್ಟು 2 ದಿನಗಳ ಈ ಹಬ್ಬಕ್ಕೆ ಒಟ್ಟಾಗಿ ಸೇರಿದ್ದಾರೆ. 3ನೇ ಸೀಸನ್ನಲ್ಲಿ ಈ ಬಾರಿ ಯಾವ ತಂಡ ಗೆಲ್ಲುತ್ತೆ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅರವಿಂದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.